ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಮಾತಾಡ್ತಿರೋದು. ಸೊ ನಾವು ನಿನ್ನೆ ನಾರ್ದರ್ನ್ ಐರ್ಲೆಂಡ್ ಬೆಲ್ಫಾಸ್ಟ್ಗೆ ಬಂದು ಇಳಿದ್ವಿ. ಸೊ ಬೆಲ್ಫಾಸ್ಟಿನ ಡೇ 1 ಟ್ರಿಪ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಫಸ್ಟು ಕ್ವೀನ್ಸ್ ಯೂನಿವರ್ಸಿಟಿಗೆ ಬಂದ್ವಿ. ಜಸ್ಟ್ ಬಿಲ್ಡಿಂಗ್ಸ್ ಅಷ್ಟೇ ಇದೆ, ಬೇರೆ ಏನೂ ಇಲ್ಲ. ಅಲ್ಲಿಂದ ಬೊಟಾನಿಕಲ್ ಗಾರ್ಡನ್ಗೆ ಹೋಗಬೇಕಿತ್ತು. ಆನ್ ದ ವೇ ನಮಗೆ ಈ ಒಂದು ಹಳೆಯ ಏನಿದು ಪಾರ್ಕ್ ಒಂದು ಸಿಕ್ತು. ಅಂದರೆ ಹಳೆ ಮರಗಳು, ಮತ್ತು ಆ ಪಾರ್ಕ್ ಕಟ್ಟಿರೋದೇ ಬಂದು 18th ಸೆಂಚುರಿಯಲ್ಲಿ. ತುಂಬ ಓಲ್ಡೆಸ್ಟ್ ಏನಿದೆ ವಾಲ್ಸ್ ಪ್ರತಿಯೊಂದೂ ಓಲ್ಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ. ಹಾಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಪಾರ್ಕ್ಗಳಲ್ಲಿ ಸಮ್ಮರ್ ಟೈಮಲ್ಲಿ ತುಂಬ ಒಂದಷ್ಟು ಫ್ಲವರ್ಸ್ ಆಗಲಿ ಅದೆಲ್ಲ ಅಟ್ರ್ಯಾಕ್ಷನ್ಸ್, ನಮ್ಮ ಲಾಲ್ಬಾಗಲ್ಲಿ ಹೆಂಗೆ ಅಟ್ರ್ಯಾಕ್ಷನ್ಸ್ ಇಟ್ಟಿರ್ತಾರಲ್ಲ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಇದು ವಿಂಟರ್ ಆಗಿರೋದ್ರಿಂದ ಯಾವುದು ಗ್ರೋ ಆಗಲ್ಲ. ಈ ಟೆಂಪ್ರೇಚರ್ಗೆ 100% ಎಲ್ಲ ಲೋ ಟೆಂಪ್ರೇಚರ್ಗೆ ಇಡೀ ಯುಕೆಲ್ಲ ಏನು ನೆಟ್ಟಿಗೆ ಬೆಳೆಯಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಆದ್ದರಿಂದ ಇಲ್ಲೂ ಏನಷ್ಟು ಅಟ್ರ್ಯಾಕ್ಷನ್ಸ್ ಇಲ್ಲ. ಬಟ್ ಬೊಟಾನಿಕಲ್ ಗಾರ್ಡನ್ ಒಳಗಡೆ ಒಂದಷ್ಟು ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಬೆಳೆಸಿರ್ತಾರೆ. ಅದನ್ನು ನೋಡೋಣ ಸೊ ಹೇಗಿರುತ್ತೆ ಅಂತ. ಫಸ್ಟು ಏನು ಹೇಳಬೇಕು ನಾನು ಯು ಕೆ ಬಗ್ಗೆ ಅಂತಂದರೆ, ಯು ಕೆಯಲ್ಲಿ ನೀವು ಯಾವುದೇ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ಗೆ ಯಾವುದೇ ಪ್ಲೇಸ್ಗಾದರೂ ಹೋಗಿ, ಲಂಡನ್ ಆಗಲಿ, ಇಂಗ್ಲೆಂಡ್ ಆಗಲಿ, ಸ್ಕಾಟ್ಲ್ಯಾಂಡು, ಪ್ರತಿಯೊಂದು ಪ್ಲೇಸ್ಗಳಲ್ಲೂ ನೀವು ಆಲ್ವೇಸ್ ಕಂಪಲ್ಸರಿ ಲೈಕ್ ಒಂದು ಮ್ಯೂಸಿಯಂ ಇದ್ದೇ ಇರುತ್ತೆ ಆ್ಯಂಡ್ ಒಂದು ಬೊಟಾನಿಕಲ್ ಗಾರ್ಡನ್ ಇದ್ದೇ ಇರುತ್ತೆ. ಇಲ್ಲ ಅಟ್ಲೀಸ್ಟ್ ಒಂದು ಮ್ಯೂಸಿಯಮು ಅಥವಾ ಒಂದು ಬೊಟಾನಿಕಲ್ ಗಾರ್ಡನ್ ಇದ್ದೇ ಇರುತ್ತೆ. ಅದು ಕಂಪಲ್ಸರಿ. ಏನಕ್ಕೆ ಕಂಪಲ್ಸರಿ ಮ್ಯೂಸಿಯಮ್ ಇರುತ್ತೆ ಅಂತ ಇವಾಗಲೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮ್ಯೂಸಿಯಮು ಏನಕ್ಕೆ ಅಷ್ಟಿದೆ ಅಂದರೆ, ಏನಂದರೆ ಕೊಳ್ಳೆ ಹೊಡೆದಿದ್ದಾರೆ ಗುರು. ಎಲ್ಲ ದೇಶಗಳನ್ನ ಕೊಳ್ಳೆ ಹೊಡೆದು ಆ ಮ್ಯೂಸಿಯಮ್ಗಳನ್ನ ಮಾಡಿ ಇವಾಗ ಎಲ್ಲ ಕಡೆ ಮ್ಯೂಸಿಯಂ. ಪ್ರತಿಯೊಂದು ಮ್ಯೂಸಿಯಮಲ್ಲೂ ಎಲ್ಲ ದೇಶಗಳಲ್ಲಿ ಏನೇನಿರಬೇಕು ಪ್ರತಿಯೊಂದು ಇವ್ರ ಹತ್ರ ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಯು ಕೆಯಲ್ಲಿ. ನಾನು ಒಂದ್ಸತಿ ಲಂಡನ್ ಮ್ಯೂಸಿಯಮ್ನ ನಿಮಗೆ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ ಲಂಡನ್ ಮ್ಯೂಸಿಯಂ ಮೇಲೆ. ಬಿಕಾಸ್ ತುಂಬ ಇದೆ ಹೇಳೋವಂಥದ್ದು, ತುಂಬ ಇದೆ ನೀವು ನೋಡೋ ಅಂಥದ್ದು. ಸೊ ಹಾಗೆ ನಾವು ನೋಡ್ತಾ ಮ್ಯೂಸಿಯಮಿಗೆ ಬಂದ್ವಿ. ಸೊ ಈ ಮ್ಯೂಸಿಯಮಲ್ಲಿ ಏನೇನಿದೆ ಅದೇ ಥರ ಏನೇನು ತೊಗೊಂಬಂದು ಇಲ್ಲಿಟ್ಟಿದ್ದಾರೆ ನೋಡೋಣ ಬನ್ನಿ. ಮ್ಯೂಸಿಯಂ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆದರೂ ಕೆಲವೊಬ್ಬರು ಹಿಸ್ಟ್ರಿಲಿ ಹಿಂದೆ ಇರೋರಿಗೆ ಇಷ್ಟ ಆಗಲ್ಲ. ಐ ಅಗ್ರಿ. ಕೆಲವರಿಗೆ ಬೋರಿಂಗ್ ಅನಿಸುತ್ತೆ. ಬಟ್ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಇಷ್ಟ. ಬಿಕಾಸ್ 80s 90s 70s 16th ಸೆಂಚುರಿ 10 ಅಲ್ಲಿಂದ ಕೆಲವೊಂದಷ್ಟು ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಮ್ಯೂಸಿಯಮ ಬೋರು ಅನಿಸ್ತಿತ್ತು. ಬಟ್ ಆದರೆ ಹೇಳಬೇಕು ಅಂದರೆ ಯು ಕೆಯಲ್ಲಿ ತಂದಿಟ್ಟಿರೋ ಒಂದಷ್ಟು ಮ್ಯೂಸಿಯಂ ಪ್ಲೇಸಸ್ ನೀವು ಹೋದರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಬಿಕಾಸ್ ಆಗಿನ ಕಾಲದಲ್ಲಿ ಗುರುವೇ ಏನೇನೆಲ್ಲ ಮಾಡಿದರು ಅಂತ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಅದನ್ನೆಲ್ಲ ಇದರಲ್ಲಿ ಹೇಳೋಕ್ಕಲ್ಲ. ಬಟ್ ಮ್ಯೂಸಿಯಮ್ಗೆ ಅಂತಲೇ ಒಂದು ದೊಡ್ಡ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಾನು ನೀಟಾಗಿ ನಿಮಗೆ ಏನು ಮ್ಯೂಸಿಯಮು ಯು ಕೆಯಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮಗೆ ಈ ಮ್ಯೂಸಿಯಮಲ್ಲಿ ಇಷ್ಟ ಆಗಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ಇಂಡಿಯನ್ ಸ್ಕಲ್ಪ್ಚರ್ಸ್ ಇಟ್ಟಿದ್ರು. ಲೈಕ್ ಇದು ಬಂದು ಒಂದು ಕೇರಳ ದೇವರಿನ ಸ್ಕಲ್ಪ್ಚರ್, ಹಾಗೆ ನಮ್ಮ ವಿಷ್ಣು ಲಕ್ಷ್ಮಿ ಸ್ಕಲ್ಪ್ಚರ್ ಕೂಡ ಇಟ್ಟಿದ್ರು. ತುಂಬ ಖುಷಿ ಆಯಿತು ನೋಡಿ. ಲಾರ್ಡ್ ವಿಷ್ಣು ಅಂತ ಬರೆದಿದ್ರು. ಸೊ ಖುಷಿ ಆಯಿತು. ಅಲ್ಲಿ ಮುಗಿಸ್ಕೊಂಡು ಹಾಗೆ ನಾವು ರಾಕ್ ಬೀಚ್ಗೆ ಹೋಗೋಣ ಅಂತ ಬಂದ್ವಿ. ಹೇಳದ್ನಲ್ಲ, ಮ್ಯೂಸಿಯಮ್ಗೆ ಹೋಗ್ಬಿಟ್ರೆ ಸಾಕು, ಅಲ್ಲಿ ಮುಗಿಸೋಷ್ಟೊತ್ತಿಗೆ ಮಿನಿಮಮ್ 4 hours ಬೇಕು. ನಾವು 4 hours ಮುಗಿಸ್ಬರೋಷ್ಟೊತ್ತಿಗೆ ಯು ಕೆ ವೆದರ್ ಗೊತ್ತಲ್ಲ, ಫುಲ್ಲು ಕತ್ಲಾಗ್ಬಿಟ್ಟಿತ್ತು. 4 ಗಂಟೆಗೆಲ್ಲ 4:15ಗೆಲ್ಲ ಕತ್ಲಾಗುತ್ತೆ. ಸೊ 4:15ಗೆ ತುಂಬ ಕತ್ಲಾಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಕತ್ಲಲ್ಲಿ ಬೀಚ್ ಏನು ನೋಡೋದು ಅಂದ್ಕೊಂಡು ವಾಪಸ್ಸು ನಾವು ಊಟ ಮಾಡಿಕೊಂಡು ನಮ್ಮ ಡೇ 1 ಬೆಲ್ಫಾಸ್ಟ್ ಟ್ರಿಪ್ಪನ್ನ ಟಾಟಾ ಬೈ ಹೇಳಿ ಮುಗಿಸಿದ್ವಿ.